ಯಾಕಲೇ ಬಾಳ ಯೋಚನೆ ಮಾಡಕತ್ತೀಯ? ಏ ನಿನ್ ಬಗ್ಗೆನೇ ಯೋಚನೆ ಮಾಡಕತ್ತೆ ನೋಡಪ್ಪ. ಅಲ್ಲಲ್ಲೇ 10th ಫೇಲ್ ಆದಾಗೂ ನೀ ನನ್ ಜೊತೆಗೆ ಇದ್ದಿ, PUC ಫೇಲ್ ಆದಾಗೂ ನೀನು ನನ್ ಜೊತೆಗೆ ಇದ್ದಿ, ನಮ್ಮ ಹುಡುಗಿ ಕೈ ಕೊಟ್ಟಾಗೂ ನೀ ನನ್ ಜೊತೆಗೆ ಇದ್ದಿ, ನನಗೆ ಆಕ್ಸಿಡೆಂಟ್ ಆತಲ್ಲ ಅವಾಗೂ ನೀ ನನ್ ಜೊತೆಗೆ ಇದ್ದಿ, ನನ್ ಬೈಕ್ ಹಿಂದ್ಗಡೆನೆ ಕುತ್ಕೊಂಡಿದ್ದಿ ನೀನು. ಒಟ್ನಾಗ ನನಗೆ ಏನಾರ ತೊಂದರೆ ಆಗ್ಲಿ ಯಾವಾಗ್ಲೂ ನೀ ನನ್ ಜೊತೆಗೆ ಅದಿ ನೋಡಪ್ಪ. ಊನಪ್ಪ, ಫ್ರೆಂಡ್ ನಾನು, ನಿನ್ನ ಯಾವಾಗ್ಲೂ ಕೈ ಬಿಡಲ್ಲ ನಾನು. ನೀನ್ ಯಾಸಿನ ಫ್ರೆಂಡ್ ಅಲ್ಲೇ, ನೀನ್ ನನ್ ಜೊತೆಗೆ ಇದ್ದಾಗ ಹಿಂಗೆಲ್ಲ ಆಗಿರೋದು ನನಗೆ. ನಿನ್ ಸವಾಸ ನಾನ್ ಮಾಡಿಲ್ಲ ಅಂದಿದ್ರೆ ರಾಜ್ಯಂತರ ಇರ್ತಿದ್ದೆ ನಾನು. ಲೇ ಇಷ್ಟೇನಾ ಫ್ರೆಂಡ್ಶಿಪ್ ಅಂದ್ರೆ? ಇರ್ಲಿ ಇರ್ಲಿ. ಬೋಸಡಿಕೆ, ಮೊನ್ನೆ ನಮ್ಮಪ್ಪ ಏನೋ ಕೇಳಿದೆ ಅಂತಲ್ಲ ನೀನು? ಏನ್ ಕೇಳಿದ್ನಪ್ಪ? ಅದೇ ಅಪ್ಪ, ಮೊನ್ನೆ ನಿಮ್ ಅಜ್ಜಿದು ತಿಥಿಗ್ ಬಂದಿದ್ರಲ್ಲ, ಅವಾಗ ನಿಮ್ದು ಯಾವಾಗ ಅಂಕಲ್ ಅಂತ ಕೇಳಿದಂತೆ. ಯಪ್ಪ, ಮೊನ್ನೆ ನಿಮ್ಮ ಅಕ್ಕನ ಮದ್ವೆ ಬಂದಾಗ ಅವರು ನನಗೆ ಹಂಗೆ ಕೇಳಿದ್ರು, ನಿಂದ ಯಾವಾಗ ಅಂತ. ಅದಕ್ಕೆ ನಾನು ಮಾತಾಡ್ಸೋಣ ಅಂತ ಕೇಳಿದ್ನಪ್ಪ. ನಿಮ್ ಅಜ್ಜಿ ಓದ್ಲು ಅಂತ ಟೈಟ್ ಆಗಿದ್ದೇನಲ್ಲಿ ಅವತ್ತು. ನಮ್ಮಪ್ಪ ಮನೆಗ್ ಬಂದ್ ಬೈ ಭಯಕತ್ತಾನ. ಮನೆ ಯಾರಿಲ್ಲ, ದರಡೆ ಫುಲ್ ದರಡೆ ಇವತ್ತು. ಅಲ್ಲಿ ಅವನು ಇಲ್ಲೇನ ಬರ್ದಾರಲ್ಲ, ಟೆಜುರಿ ಒಡೆಯುವ ಅಗತ್ಯವಿಲ್ಲ, ಬಟನ್ ಒತ್ತಿದರೆ ಸಾಕು. ಒತ್ತೇ ಬಿಡನಲೆ ಬಟನ್. ಯುವರ್ ಅಂಡರ್ವೇರ್ ಅರೆಸ್ಟ್. ಅಂಡರ್ವೇರ್? ಯುವರ್ ಅಂಡರ್ ಅರೆಸ್ಟ್. ಸರ್, ನಿಜವಾಗ್ಲೂ ಮನುಷ್ಯತ್ವಕ್ಕೆ ಬೆಲೆನೇ ಇಲ್ಲ ಸರ್. ಎಂತ ಮೋಸ ಮಾಡಿಬಿಟ್ರು ಸರ್, ಬಟನ್ ಒತ್ತು ಅಂತ ಹೇಳಿ. ಅಪ್ಪ ಸರ್ ಕೊನೆ ಪಕ್ಷ ಇಟ್ಟಜರಾಗ ಏನೈತಿ ಅಂತ ನಾನು ನೋಡ್ತೀನಿ ಸರ್, ಪ್ಲೀಸ್ ಸರ್. ಅಲ್ಲಿ ಅವನವನು ಬೋಸ್ ಹುಡಿಕೆ ಬರೀ ವಾಸನೆ ಬಂದಿರೋ ಸಾಕು ಸಿಟ್ಟಾನೆ. ಕಳ್ಳಗೂ ಮೋಸ ಮಾಡಿಬಿಟ್ರಲ್ಲ ಸರ್ ಎಲ್ಲರೂ ಸೇರ್ಕೊಂಡು. ನಮ್ಮ ಚಾನಲ್ಗೆ ಲೈಕ್ ಮಾಡ್ರಿ, ಮತ್ತೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ, ಶೇರು ಮಾಡ್ರಿ, ಹಂಗೆಯ ಮರಿಲಿಲ್ದಂಗೆ. ಅಪ್ಪ ಇನ್ಮೇಲೆ ನಾನು ಶಾಲೆಗೆ ಹೋಗೋದಿಲ್ಲ. ಯಾಕಲೆ ಏನಾಗಲೆ ಬೋಸಡಿಕೆ? ಅಲ್ಲಪ್ಪ, ಬಯಾಲಜಿ ಸರ್ ಬರ್ತಾರೆ, ಸೆಲ್ ಅಂದ್ರೆ ಜೀವಕೋಶ ಅಂತಾರ. ಆಮೇಲೆ ಹಿಸ್ಟ್ರಿ ಸರ್ ಬರ್ತಾರೆ, ಸೆಲ್ ಅಂದ್ರೆ ಜೈಲು ಅಂತಾರ. ಆಮೇಲೆ ಎಲೆಕ್ಟ್ರಾನಿಕ್ ಸರ್ ಬರ್ತಾರೆ, ಸೆಲ್ ಅಂದ್ರೆ ಮೊಬೈಲ್ ಅಂತಾರ. ಆಮೇಲೆ ಫಿಸಿಕ್ಸ್ನವ್ರು ಬರ್ತಾರೆ, ಸೆಲ್ ಅಂದ್ರೆ ಬ್ಯಾಟ್ರಿ ಅಂತಾರೆ. ಅವನು ಓದಿದ್ದೆ ಮೊದ್ಲು ನೆನ್ಪಿರೋದಿಲ್ಲ ನಮಗೆ. ಒಬ್ಬೊಬ್ಬರು ಬಂದು ನಂತರ ಹೇಳ್ಕೊಟ್ರೆ ನಾವ್ ಏನ್ ಮಾಡೋಣ ಹೇಳಿ? ಶಾಲೆಗೆ ಹೋಗಲ್ಲೇನು? ಸರಿ ಅಂತಾರೆ, ನನ್ ಜೊತೆ ಕೆಲ್ಸಕ್ಕೆ ಅಂತ ಬಾ. ಇಲ್ಲಪ್ಪ, ನಿಂತ್ರೆ ಕಾಲ್ ನೋವು ಬರ್ತಾವು. ನಿತ್ಕಬೇಡಲೇ, ಕುತ್ಕೊಂಡ್ ನಡಿ. ಇಲ್ಲಪ್ಪ, ಕುತ್ಕೊಂಡ್ರೆ ಹೊಟ್ಟೆ ನೋವು ಬರ್ತೈತಿ. ಕುತ್ಕೋಬೇಡಪ್ಪ, ಮಲ್ಕಣಂತ ನಡಿ. ಅಪ್ಪ, ಮಲ್ಕೊಂಡ್ರೆ ತಲೆ ನೋವು ಬರ್ತೈತಪ್ಪ. ಬೋಸಡಿಕೆ, ಶಾಲೆಗೆ ಹೋಗ್ಲಾರ್ದ ನಡ್ಕಾಳ್ತೀನಿ ನೀನು. ತಿಕ್ಕ ಮುಚ್ಚ ಶಾಲೆಗೆ ಹೋಗ್ಬೇಕು, ಇಲ್ಲಿದ್ರೆ ಮೆಟ್ಟ ಇರುತ್ತೆ ನೋಡು. ಇಲ್ಲಪ್ಪ, ನಿಜ ಹೇಳಕತ್ತೀನಿ. ರಾತ್ರಿ ಹೊತ್ತಿನಾಗೆ ಬಿಸಿಲು ಕಾಸಿದ್ರೆ ಎಲ್ಲಾ ಸರಿ ಹೋಗ್ತಿ ಅಂತ ಡಾಕ್ಟರ್ ಹೇಳ್ಯಾರೆ. ರಾತ್ರಿ ಬಿಸಿಲು ಕಾಸಿನ ಮೇಲೆ ಶಾಲೆಗೆ ಹೋಗ್ತೀನಪ್ಪ. ಸರಿ ಕಂದ, ಬಿಸಿಲು ಕಾಸಿನ ಮೇಲೆ ಶಾಲೆಗೆ ಹೋಗಂತ ರೈಟ್ ಹೇಳಿ. ಇಲ್ಲೇ ಒಣಾಕಿ ಚಡ್ಡಿ ಕಾಣ್ತಿಲ್ಲಲ್ಲ ಬೀಚ್ನಾಗೆ. ಇವನ್ ಬೇರೆ ಟ್ರಿಪ್ಪಿಗೆ ಬಾ ಅಂದ್ರೆ ಬರ್ಲಿಲ್ಲ. ಫೋನ್ ಮಾಡಂತಡಿ ಅವನಿಗೆ. ನನ್ ಮಗ ಮತ್ತೆ ಕಾಲ್ ಮಾಡಿದ್ನಪ್ಪ. ಹಲೋ ಗಂಡು, ಏನ್ ಮಾಡ್ತಾ ಇದೀಯಾ? ಹಲೋ, ನನ್ ತಲೆ ತಿನ್ನಕ್ಕೆ ಕಾಲ್ ಮಾಡಿರ್ತೀಯ? ಏನ್ ಹೇಳಪ್ಪ? ಯಾರ್ ನನ್ನ ಚಡ್ಡಿ ಕದ್ದಿದ್ದು? ಯಾರ್ ನನ್ನ ಚಡ್ಡಿ ಕದ್ದಿದ್ದು? ಬೆಳೆದು ಅಲ್ಲ ಕೆಂಪು ಅಲ್ಲ ಪಟ ಪಟ್ಟಿದ್ದು, ಮೇಲೆ ಲಾಡಿ ಕಟ್ಟಿತ್ತು. ಬೋಸಡಿಕೆ ಬರೀ ಅಂತವ ನೀನು. ಸರಿ, ನಮ್ಮ ಹುಡುಗಿ ಪ್ರಪೋಸ್ ಮಾಡ್ಬೇಕು, ಒಂದ್ ಐಡಿಯಾ ಕೊಡು. ಲೇ, ರವಿಚಂದ್ರನ್ ಸಾಂಗ್ ಎಷ್ಟಪ್ಪ ಇದಾವಲ್ಲ, ಯಾವ್ದಾರ ಒಂದ್ ಹೇಳ್ತಾನೆ. ಯಾವ್ದು ಹೇಳನಪ್ಪ? ಕೆನ್ನೆ ಮೇಲೆ ಸೇಬಿದೆ, ಅಲ್ಲೇ ಗಿಣಿಯ ಮೂಗಿದೆ, ತೊಂಡೆ ಹಣ್ಣು ತುಟಿಯಲಿ, ದಾಳಿಂಬೆ ಕಾಳು ಬಾಯಲಿ, ಏನಿದು ಏನು ಮೋಜಿದು, ಏನಿದೇನಿದೇನು ಮೋಜಿದು. ಹೆಂಗೆ? ನನ್ನ ಮಗನೇ, ಫೋನ್ ಇಕ್ಕಿಲ್ಲ ಅಂದ್ರೆ ಮೆಟ್ಟರಿತು ನೋಡಿ ಬೋಸಡಿಕೆ. ಫೋನ್ ಇಕ್ಕ. ಹೂವಿನ ಬಾಣದಂತೆ, ಯಾರಿಗೂ ಕಾಣದಂತೆ, ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ, ಚೇತನವಾದೆ ನೀನು.
ಸೇದೆಗಳೆಲ್ಲ ಸೇರ್ಕೊಂಡ್ ಏನೋ ಮಾಡಕತ್ತವಲ್ಲ ಇಲ್ಲಿ. ಏನ್ ಮಾಡಕತ್ತಿರೋ ಪೇಕರ್ಗಳ? ಅಯ್ಯೋಣ ಈ ಹುಡುಗಿಗೆ ಸನ್ಮಾನ ಮಾಡಕತ್ತೀವಣ. ಲೋ ಪೇಕರ್ಗಳ, ಅವಳ ಹೆಂಗ್ ಕಿತ್ತು ದಬ್ಬಾಕಿಳ ಅಂತ ಸನ್ಮಾನ ಮಾಡಕತ್ತಿರೋ? ಏ ಸಾಂಗ್ ಹೇಳಿ ರಾತ್ರಿನೇ ಫೇಮಸ್ ಆಗಿಲ್ಲ ಇವಳು. ಹೌದಾ ಅಕ್ಕ, ನನಗೊಂದು ಸಾಂಗ್ ಕಂಪೋಸ್ ಮಾಡ್ಕೊಡಕ್ಕ. ನಾನು ಹಾಡು ಹೇಳಿ ಫೇಮಸ್ ಆಕ್ಕಿನಿ. ನೀನ ಹುಡುಗ ಫೇಮಸ್ ಆಗದ? ನೋ ವೇ, ಚಾನ್ಸ್ ಇಲ್ಲ ಲೇ. ನಾನು ಹುಡುಗಿ ಕಣ. ಸೋಷಿಯಲ್ ಮೀಡಿಯಾದಾಗ ನಾವು ಹುಡುಗಿಯರು ಬಂದು ಕೆಮ್ಮಿದ್ರು ಫೇಮಸ್ ಆಕ್ಕಿವಿ. ಇಕ್ಕಿ ನೋಡ್, ನಾನು ಪಕ್ಕದಾಗದಳಲ್ಲ, ಏನು ಮಾಡೇ ಇಲ್ಲಿಕ್ಕೆ, ಬರೀ ಅಲ್ಲಿ ಕಿಸ್ಕೊಂಡ್ ನಿಂತಿದ್ಲು, ಇಕ್ಕಿನೂ ಫೇಮಸ್ ಆಗ್ಬಿಟ್ಲು. ನನಗೀಗ ಇನ್ಸ್ಟಾಗ್ರಾಮ್ನಾಗ ಎಷ್ಟು ಜನ ಫಾಲೋವರ್ ಅದಾರ ಗೊತ್ತಾ? 20,000 ಫಾಲೋವರ್ ಅದಾರ್ಲೇ, ಬರೀ ಒಂದೇ ವಾರದಾಗೆ. ಆಯ್ತವ, ಮುಂದಿನ ವರ್ಷ ಬಿಗ್ ಬಾಸಿಗೆ ಹೋಗಂತ ಬಿಡು, ಫೇಮಸ್ ಆಗಿಯಲ್ಲ. ಹೋಗೇ ಹೋಗ್ತೀನ್ಲೇ ಮುಂದಿನ ವರ್ಷ ಬಿಗ್ ಬಾಸಿಗೆ. ಇಲ್ಲಿ ನೋಡು, ಎಷ್ಟೊಂದು ಜನ ಜಲ್ಪಟ್ಟಿಗಳು ನನಗೆ ಸನ್ಮಾನ ಮಾಡಕ್ ಬಂದವು. ಲೇ ಜಲ್ಪಟ್ಟಿಗಳ, ಕೆಟ್ಟದಾಗ ಸಾಂಗ್ ಹೇಳಿ ಫೇಮಸ್ ಆಗೋದು ಒಂದು ಸಾಧನೆ ಏನ್ರಲೇ? ಒಳ್ಳೆ ಜನ ಮರಳೋ ಜಾತ್ರೆ ಮರಳೋ ಅನ್ನೋತಾರ ಸೋಷಿಯಲ್ ಮೀಡಿಯಾ ಹುಚ್ಚರು ಸಂತೆ ಆಗ್ಬಿಟ್ಟತಿ. ನೀವೀಗ ಹಂಗೇನಾರು ಸನ್ಮಾನ ಮಾಡ್ಬೇಕು ಅನ್ನೋದಿದ್ರೆ ಸಾಧನೆ ಮಾಡಿರೋ ಬೆಜ್ಜಾನ್ ಜನ ಅದಾರೆ, ಕರ್ಕೊಂಬರ್ರು, ಸನ್ಮಾನ ಮಾಡ್ರು. ಅವ್ರು ಯಾರನ್ನು ಕರ್ಕೊಂಬರೋ ಯೋಗ್ಯತೆ ಅಲ್ವಾ? ಕೊನೆ ಪಕ್ಷ ನಿಮ್ಮ ಮನೆ ಪಕ್ಕದಾಗೆ ವರ್ಷ ವರ್ಷ ಗಣಪತಿ ಕೂರಿಸಿ ಹಸ್ದರಿಗೆ ಊಟ ಹಾಕ್ತಾರಲ್ಲೋ, ಅವ್ರನ್ನೆಲ್ಲರನ್ನು ಕರ್ಕೊಂಬ ಸನ್ಮಾನ ಮಾಡಿಸ್ರು ಹುಚ್ಚುಗಳ. ಅಥವಾ ಟೀಚರ್ಗಳು ಇದಾರಲ್ಲೋ, ನಿಮ್ಮ ಮಕ್ಳಿಗೆ ಪಾಠ ಮಾಡ್ತಕ್ಕಂಥವ್ರು, ಅವ್ರನ್ನ ಕರ್ಕೊಂಬಂದ್ ಸನ್ಮಾನ ಮಾಡಿಸ್ರು. ಲೇ ನನ್ ದುಡ್ಡು ನನ್ನ ಇಷ್ಟ, ನೀನ್ ಯಾವನ್ಲಿ ಅದ್ನೇಳಕ್ಕೆ? ಲೇ ಬೋಸಡಿಕೆ, ನಮ್ಮ ಸಮಾಜದಾಗ ಎಂತಿಂತ ಜನಗಳು ಇದಿರ್ಲಿ ಪೆಕರ್ಗಳು. ಯಪ್ಪ, ಮೊನ್ನೆ ದಸರಾದಾಗ ಒಂದು ಹುಡುಗಿ ಫೇಮಸ್ ಆದ್ಲಲ್ಲ, ಆನೆ ನೋಡಕ್ ಬಿಟ್ಟಿಲ್ಲ ಅಂತ. ಹುಚ್ಚ ನನ್ನ ಮಕ್ಕಳು ನೀವು ಜಲ್ಪರ್ಟಿಗಳು, ಆಕಿನ ಕರ್ಕೊಂಬಂದ್ ಸನ್ಮಾನ ಮಾಡಿದ್ರೆ ಮಾಡ್ತೀರಾ ನೀವು? ಯಾವ್ದೋ ಫೋನ್ ಬರ್ತಾ ಇದೆ. ಅಯ್ಯೋ ಇವನು ಅನಸಿ ನನ್ ಮಗ. ಇವನ್ ಯಾಕಾದ್ರೂ ಫೋನ್ ಮಾಡಿದ್ನಪ್ಪ. ಹಲೋ ಕುಳ್ಬಿಡ್ರಿ, ಏನೋ ಮಾಡ್ತಾ ಇದೀಯಾ? ಯಾಕಲೆ ಮಕ್ಕಳಿಗೆ ಹಲ್ಲು ಬೀಳದಾವೇನ್? ಸರಿ, ಏನ್ ಕಿತ್ ದಬ್ಬಾಗ್ತದೀಯಾ? ಮಲ್ಕೊಂಡ್ ಬೇಜಾರಾಗಿತ್ತ, ಅದಕ್ಕೆ ಸುಮ್ನೆ ಮಲ್ಗನ ಅಂತ ಹೋಗ್ತಾ ಇದ್ದೆ. ಸರಿ, ಬೇಜಾರಾಗಿ ಮಾಡ್ಕೋತೀಯ? ಒಂದ್ ಜೋಕ್ ಹೇಳ್ಬಿಡ್ತೀನಿ ಕೇಳು. ಹೇಳಪ್ಪ. ಒಂದ್ಸಲ ವಿಮಾನ ರಾಕೆಟ್ ಆಕಾಶದಾಗ ಮೀಟ್ ಆಗ್ತಾವಂತೆ. ರಾಕೆಟ್ ವಿಮಾನ ಕೇಳತ್ತಂತೆ, ನೀನ್ ಯಾಕೆ ಇಷ್ಟು ಸ್ಲೋ ಹೋಗ್ತಾ ಇದೀಯಾ ಅಂತ. ಅದಕ್ಕೆ ವಿಮಾನ ರಾಕೆಟ್ ಕೇಳತ್ತಂತೆ, ನನ್ನ ಒಟ್ಟಿಗೆ ಮಕ್ಕಳಿದಾರಪ್ಪ, ಅದಕ್ಕೆ ಸ್ಲೋ ಹೋಗ್ತಾ ಇದೀನಿ, ಇಲ್ಲಾಂದ್ರೆ ಅವಕ್ಕೆ ತೊಂದರೆ ಆಗುತ್ತೆ ಅಂತ. ಅದಕ್ಕೆ ಈ ವಿಮಾನ ಮತ್ತೆ ರಾಕೆಟ್ ಕೇಳತ್ತಂತೆ, ಸರಿ ನೀನು ನಂತರನೇ ಮೆಲ್ಲಕ್ ಹೋಗ್ಬೋದಲ್ಲ, ನೀನೇ ಕಷ್ಟ ಸ್ಪೀಡಾಗಿ ಓಡ್ತಾ ಇದೀಯಾ ಅಂತ. ಅದಕ್ಕೆ ರಾಕೆಟ್ ವಿಮಾನ ಕೇಳ್ತಂತೆ, ಏನ್ ಮಾಡೋದಪ್ಪ, ನಿನ್ ಮಕ್ಕಳೆಲ್ಲ ಸೇರಿ ನನ್ ಮಕ್ಕಳಿಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ, ಅದಕ್ಕೆ ಓಡ್ತಾ ಇದೀನಿ ಅಂತಂತ. ಹೆಂಗೆ ಜೋಕ ಹಲ್ಕ ನನ್ ಮಗನೇ, ಬರೀ ಇಂಥವೇ ಜೋಕ್ ಹೇಳಿ ನೀನು. ಸರಿ ಮಲ್ಕ ಹೋಗು, ನಾಳೆ ಬೇರೆ ಜೋಕ್ ಹೇಳ್ತೀನಿ.